ಸ್ವಲ್ಪ ಆನಿಮೇಷನ್. ಇವಾಗಿನ ಕಾಲದಲ್ಲಿ ರಾಜಮೌಳಿ ಅವರು ಇವರು ಅಂತ ಹಿಂದೆ ಹೋಗೋ ಕನ್ನಡಿಗರಿಗೆ ಹೇಳ್ತೀನಿ ಕೇಳಿ. ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಇಮ್ಯಾಜಿನೇಷನ್ಗೆ ಬಹಾರ ಅಂತ ಹೇಳ್ಬೋದು. ರಿಷಬ್ ಶೆಟ್ಟಿ ದೇವ್ರು ನೋಡಿದಂಗೆ ಆಯ್ತು ಇವತ್ತು. ಏನೇನು ಇಷ್ಟ ಆಯ್ತು ಸರ್? ಆಕ್ಟಿಂಗ್ ಎಲ್ಲ ತುಂಬಾ ಇಷ್ಟ. ಹೌದಾ? ಪಕ್ಕ ಬ್ಲಾಕ್ ಬಸ್ಟರಾ? ಚೆನ್ನಾಗಿದೆ, ಸೂಪರ್ ಸರ್. ಕೈ ಮುಗಿಬೇಕು ಎಲ್ಲ ಅಂತದಂತ ಇಲ್ಲ. ನ್ಯಾಷನಲ್ ಅವಾರ್ಡ್ ಇನ್ಕಮಿಂಗ್ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ರಿಷಬ್ ಸರ್ ಆಕ್ಟಿಂಗ್ ಚೆನ್ನಾಗಿದೆ. ಹೊಯ್ಕಿ ಸಖತ್ ಮೂವಿ. ಕ್ಲೈಮ್ಯಾಕ್ಸ್ ಸೂಪರು. ಹೊರಡ್ಸೇ ಇಲ್ಲ. ಫುಲ್ ಗೂಸ್ಬಂಪ್ಸ್ ಮೂಮೆಂಟ್ಸ್. ಕಾಂತಾರ ಅಂತ ಅನ್ಕೊಂಡಿದೀವಿ. ಕಾಂತಾರ 1 ಅದಕ್ಕಿಂತ 100% ಸೂಪರ್ ಆಗಿದೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಧರ್ಮ ಅಂತ ಬಂದಾಗ ಧರ್ಮದ ಪರವಾಗಿ ಯಾರು ನಿಂತಾರ ಅವ್ರನ್ನ ಜಯ ಅಂತ ಫಿಕ್ಸು ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸೂಪರ್ ಸರ್, ಫ್ಯಾಂಟಾಸ್ಟಿಕ್. ಎಲ್ಲರೂ ಥಿಯೇಟರ್ಗೆ ಬನ್ನಿ. ಕಾಂತಾರ 1 ಇನ್ನೂ ಬೆಳೆಸಿ ಅಂತ ಹೇಳ್ತಾ ಇದ್ರೆ ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಇಮ್ಯಾಜಿನೇಷನ್ಗೆ ಬಹಾರ ಅಂತ ಹೇಳ್ಬೋದು. ನಮ್ಮ ಈ ಗಡಿ ಭಾಗದ ಒಂದು ಸ್ಟೋರಿನ ಇಷ್ಟು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕು ಅಂತ ತೋರಿಸಿದ್ದು ಇವರು ರಿಷಬ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೇಗಿತ್ತು? ಏನು ಇಷ್ಟ ಆಯ್ತು ಸರ್? ಸರ್, ಸಿನಿಮಾನಲ್ಲಿ ಒಂದು ರಿಷಬ್ ಶೆಟ್ಟಿ ದೇವ್ರು ನೋಡಿದಂಗೆ ಆಯ್ತು ಇವತ್ತು. ಇದ್ರಲ್ಲಿ ಬಂದಿರಲಿ ಎಲ್ಲ ಹುಡ್ಕೊಂಡು ಹೋಗೋದು ಬೇಡ. ಕಾಂತಾರ ಬನ್ನಿ. ಆ ಪಾರ್ಟ್ 1 ಅಲ್ಲಿ ಏನೇನು ಇಲ್ಲ ಅಂತ ಹೇಳ್ಬೋದು ಸರ್. ಪಾರ್ಟ್ 2 ದೇವ್ರನ್ನ ಇಳಿಸ್ಬಿಟ್ಟಿದ್ದಾರೆ ಕೆಳಗಡೆ. ಹಾಲಿವುಡ್ ಎಲ್ಲ ಇಲ್ಲ ಅಂತ ಮೂರು ಮುದ್ದೆ ಇದು. ಸೂಪರ್ ಮೂವಿ, ಸೂಪರ್ ಮೂವಿ. ಬಂದು ನೋಡ್ಬೇಕು. ಹೌದು, ಥಿಯೇಟರ್ ಅಲ್ಲೇ ನೋಡ್ಬೇಕು. ಥಿಯೇಟರ್ ಬಿಟ್ಟು ಮನೇಲಿ ನೋಡಿದ್ರೆ ಆಗಲ್ಲ. ದಯವಿಟ್ಟು ಬಂದು ಮೂವಿ ನೋಡಿ. ಖಂಡಿತ ಸಿಗಲ್ಲ. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಎಲ್ಲರೂ ಬಂದು ನೋಡ್ಬೇಕು. ಹಾಕಲ್ಲಿ ಅದೇ ಟೆಕ್ನಾಲಜಿ ಜಾಸ್ತಿ ಯೂಸ್ ಮಾಡಿದ್ದಾರೆ ಅನ್ನಿಸ್ತು. ಕಂಪ್ಯಾರಿಟಿವ್ಲಿ ಕಾಂತಾರ ಇದರಲ್ಲಿ ಸ್ವಲ್ಪ ಅಂದ್ರೆ ಏನ್ ಹೇಳ್ತಾರೆ, ನಾನು ನಾರ್ಮಲ್ ಆಡಿಯನ್ಸ್ ಆಗಿ ನೋಡ್ತಿದ್ದೀನಿ ಅಂತ ಅಂದ್ರೆ ನನಗೆ ಅದ್ರಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಎಲ್ಲ ನ್ಯಾಚುರಲ್ ಆಗಿತ್ತು. ಇದ್ರಲ್ಲಿ ಸ್ವಲ್ಪ ಆನಿಮೇಷನ್ ಟೆಕ್ನಾಲಜಿ ಯೂಸ್ ಮಾಡಿ ಅದೊಂದು ಸ್ವಲ್ಪ ಇದಾಯ್ತು. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಹೌದು ಹೌದು ಹೌದು. ಥಿಯೇಟರ್ಗೆ ಬಂದು ನೋಡ್ಬೇಕು. ಹೌದು, ಕನ್ನಡ ಫಿಲ್ಮ್ ಬಂದು ಥಿಯೇಟರ್ ನೋಡಿಲ್ಲ ಅಂದ್ರೆ ಇನ್ ಮನೇಲಿ ಕೂತ್ಕೊಂಡು ಟ್ರೈನಲ್ಲಿ ನೋಡಿ ಏನ್ ಪ್ರಯೋಜನ? ಇಲ್ಲ 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 ಇಲ್ಲ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಆ ತ್ರಿಶೂಲ ಹಿಡಿಯೋ ಪಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಕನ್ನಡಕ್ಕೆ ಈ ಥರದ ಮೂವಿ ಬೇಕು ಬೇಕು, ಇನ್ನೂ ಫುಲ್ ಚೆನ್ನಾಗಿರೋದು ಬೇಕು. ಹೌದು. ಒಂದು ಸೀನ್ ಇದೆ, ಎಲ್ಲ ಭಯ ಪಡ್ತಾರೆ. ಆ ಥರ ಎಲ್ಲ ಸೀನ್ ಇಟ್ಟಿದ್ದಾರೆ. ಫುಲ್ ಭಯ ಥರದ್ದೇನು ಇಲ್ಲ ಸರ್, ಬರೀ ಡಿವೈನ್ ಫೀಲ್ ಕೊಡುತ್ತೆ. ಹಾ, ಕ್ಲೈಮ್ಯಾಕ್ಸ್ ಅಲ್ಲಿ ಬಂತು. ಅವರು ಸೌಂಡ್ ಕೊಡಬೇಕು. ಇಲ್ಲಿ ಡಾಲ್ಬಿ ಅಟೆಂಪ್ಸ್ ಆಗಲಿ DDS ಎಲ್ಲ ಇಡೀ ಬೆಂಗಳೂರಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ನಂಬರ್ 1 ಫಸ್ಟ್ ತಂದಿರೋದು. ಬಟ್ ಸೌಂಡ್ ಯಾರು ಕೊಡ್ತಾ ಇಲ್ಲ. ಸೌಂಡ್ ಕೊಟ್ಟರೆ ಜನಕ್ಕೆ ಇನ್ನೂ ಮಜಾ ಕೊಡ್ತಾರೆ. ಹೇಳ್ತೀನಿ ಈಗ ಚಲನಚಿತ್ರ ಮಾಡಿದ ಸರ್ಕಾರ ಆಗಿರ್ಬೋದು, ₹1000 ಟಿಕೆಟ್ ಇರಬೇಕು ಅಂತ ಇವರು ಇದೆಲ್ಲ ಗೌರ್ಮೆಂಟ್ ಜಿಮಿಕ್ಕು ಅಷ್ಟೇ. ಹೇಳ್ತೀನಿ ಕೇಳಿ, ಇವತ್ತು ಕನ್ನಡಕ್ಕೆ ಬೆಲೆ ಏನಿದೆ, ಬೇರೆ ಭಾಷೆಗೆ ಏನಿದೆ ಅದಕ್ಕಿಂತ 10 ಪಟ್ಟು ಕನ್ನಡಕ್ಕೆ ಬೆಲೆ ಬಂದಿದೆ. ಇವತ್ತು ನಾನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಈ ಈಶ್ವರನ ಊಟೋಟನ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಕನ್ನಡ 100% ನೆಕ್ಸ್ಟ್ ಲೆವೆಲ್ ಇಂಟರ್ನ್ಯಾಷನಲ್ ಮಿಂಚಿ ಬೆಳೆಯುತ್ತೆ. ಯಾಕಂದ್ರೆ ಅದರಲ್ಲಿ ನಮ್ಮಲ್ಲಿ ದೈವ ಇದೆ. ಆ ದೈವದ ಊಟೋಟ ನಮ್ಮನ್ನು ಈ ತರ ಇದು ಮಾಡ್ತಾ ಇದೆ. ಈ ತರ ಎಲ್ಲ ಸಿನಿಮಾಗಳು ಕೊಡ್ತಾರೆ. 5 ವರ್ಷ 6 ವರ್ಷ ಅಂತ ಎಷ್ಟು ಥಿಯೇಟರ್ಗಳು ಮುಚ್ಚೋಗುತ್ತೆ. ಈ ತರ ಒಂದೊಂದು 2 ವರ್ಷ ಅಟ್ಲೀಸ್ಟ್ 2 ವರ್ಷಕ್ಕಾರ ಒಂದು ಸಿನಿಮಾ ಕೊಟ್ಟರೆ ಎಷ್ಟು ಥಿಯೇಟರ್ಗಳು ಉಳಿಯುತ್ತೆ ಸರ್. ಎಲ್ಲ ದೊಡ್ಡ ಹೇಳೋರು ಅಷ್ಟೇ ಮಾಡೋದು. ಏನ್ ಹೇಳಿ, ವರ್ಷಕ್ಕೊಂದು ಫಿಲಮ್ ಮಾಡ್ತಾರೆ, ದುಡ್ಡು ಮಾಡ್ಕೊಂತಾರೆ. ಆರಾಮಾಗಿ ಮನುಷ್ಯ ಏನೋ ಹೆಂಡತಿ ಮಕ್ಕಳ ಜೊತೆ ಜೀವನ ನಡೆಸ್ತಾರೆ, ಅಷ್ಟೇ ಮಾಡೋದು. ಎಲ್ಲರೂ ಅಷ್ಟೇ ಸರ್. ನೀವು ಇವತ್ತಿರೋ ಆದ್ರೆ ನಾಳೆ ನೀವು ಅದೇ ಮಾಡೋದು. ಯಾರು ಹಾರ್ಡ್ ವರ್ಕ್ ಮಾಡಕ್ ಯಾರು ರೆಡಿ ಇಲ್ಲ ಸರ್ ಈ ಟೈಮಲ್ಲಿ. ಎಲ್ಲರೂ ಅಷ್ಟೇ. ನಾನೇ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ನಾನು ಯೋಚನೆ ಮಾಡೋದು ಅಷ್ಟೇ, ಮನೆಗೆ ಟೈಮ್ ಕೊಡಬೇಕು, ಹೆಂಡತಿ ಮಕ್ಳಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಆನಂದವಾಗಿರ್ಬೇಕು ಅಂತ ಮಾಡ್ಲಿ ಬಿಡಿ, ಆರಾಮಾಗಿ ಮಾಡ್ಲಿ ಬಿಡಿ. ವೆಯ್ಟ್ ಮಾಡ್ತಾರೆ ಜನ. ಮೇಡಮ್, ನಾನು ಹೇಳ್ತೀನಿ ಕೇಳಿ, ಅಷ್ಟು ಟೈಮ್ ತಗೊಂಡಿದೆ. ಯಾಕಂದ್ರೆ ಆ ತರ ವಿಜುವಲಿಟಿ ಕೊಟ್ಟಿದ್ದಾರೆ. ಇವಾಗಿನ ಕಾಲದಲ್ಲಿ ರಾಜಮೌಳಿ ಅವರು ಇವರು ಅಂತ ಹಿಂದೆ ಹೋಗೋ ಕನ್ನಡಿಗರಿಗೆ ಹೇಳ್ತೀನಿ ಕೇಳಿ, ರಿಷಬ್ ಶೆಟ್ಟಿ ಸರ್ ಬಂದಾಯ್ತು ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ತೋಪ್ ಅಷ್ಟೇ. ಕನ್ನಡದಲ್ಲಿ ನಂಬರ್ 1
ನಂಬರ್ 1 ಅಂದ್ರೆ ರಿಷಬ್ ಶೆಟ್ಟಿ ಸರ್ ಹಾಗೆ ಆಗ್ತಾರೆ, ಇದು ನಮ್ಗೆ 100% ಬರೆಯೋದು. ಫ್ಯಾನ್ಸ್ ಗಳು ಹೇಳ್ತಾರೆ ಅಪ್ಪು ಸರ್ ಎಲ್ಲ ಮರೆತು ಈ ಸಿನಿಮಾದಲ್ಲಿ ಅಂತ ಹೇಳ್ತಾರೆ. ಸರ್ ನಾವು ಅಪ್ಪು ಸರ್ ನಮ್ಮ ಮನ್ಸಲ್ಲಿ ಇರ್ತಾರೆ ಸರ್ ಯಾವಾಗ್ಲೂ. ನಾನು ಹೇಳ್ತೀನಿ ಕೇಳಿ, ಅಪ್ಪು ಸರ್ ಮನ್ಸಲ್ಲಿ ಇರ್ತಾರೆ, ಕೆಟ್ಟದ್ ಮಾಡೋರು ಎಲ್ಲವ್ರೆ ಅಂತ ಗೊತ್ತು ತಾನೆ, ನೋಡ್ಕೊಳ್ಳಿ ಹೋಗಿ. ಅಪ್ಪು ಸರ್ ಯಾವಾಗ್ಲೂ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಚಿರಋಣಿಯಾಗಿರ್ತಾರೆ, ಯಾಕಂದ್ರೆ ಅಷ್ಟು ಮಾಡೋರು ಸರ್ ಅಪ್ಪು ಸರ್ ನಮ್ಗೆ. ಓಕೆ ಆಯ್ತು, ಥ್ಯಾಂಕ್ ಯು ಸರ್.